1991ನೇ ಸಾಲಿನಲ್ಲಿ 1,000 ಪುರುಷರಿಗೆ 972 ಮಹಿಳೆಯರು ಇದ್ದು 2001ರಲ್ಲಿ ಮಹಿಳೆಯರ ಪ್ರಮಾಣ 942ಕ್ಕೆ ಇಳಿದಿದೆ. ಕರ್ನಾಟಕದಲ್ಲಿ ಮಹಿಳೆಯರ ಪ್ರಮಾಣ 966ಕ್ಕೆ ಇಳಿದಿದೆ. ಕರ್ನಾಟಕ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಪ್ರತಿ 1000 ಪುರುಷರಿಗೆ 950ಕ್ಕೂ ಕಡಿಮೆ ಸಂಖ್ಯೆಯ ಹೆಣ್ಣು ಮಕ್ಕಳಿದ್ದಾರೆ. ಉದಾಹರಣೆಯಾಗಿ ಬೆಳಗಾವಿ 924, ಗುಲ್ಬರ್ಗ 937, ಕೊಪ್ಪಳ 8, ಬಾಗಲಕೋಟೆ 937, ಬೆಂಗಳೂರು ನಗರ ಜಿಲ್ಲೆ 917. ಮಹಿಳಾ ಪುರುಷರ ಅನುಪಾತದ ಅಸಮತೋಲನದಿಂದ ಉಂಟಾಗುವ ಸಮಸ್ಯೆಗಳು: ಮಹಿಳೆಯರ ಮೇಲಿನ ಅತ್ಯಾಚಾರ, ಬಲಾತ್ಕಾರ, ಅಪಹರಣ, ಲೈಂಗಿಕ ಹಿಂಸೆ, ವೇಶ್ಯಾವಾಟಿಕೆ ಹೆಚ್ಚಾಗುತ್ತದೆ. ಲೈಂಗಿಕ ಸಂಪರ್ಕದಿಂದ ಬರುವ ರೋಗಗಳು ಹೆಚ್ಚಾಗುತ್ತವೆ. ಕುಟುಂಬ ವ್ಯವಸ್ಥೆ ಹಾಳಾಗುತ್ತವೆ. ಮಹಿಳಾ ಸ್ವಾತಂತ್ರ್ಯ ಕಡಿಮೆಯಾಗುತ್ತದೆ. ದೇಶದಲ್ಲಿ ಅಶಾಂತಿ ಹೆಚ್ಚಾಗುತ್ತದೆ. ದೇಶದ ಅಭಿವೃದ್ಧಿ ಕುಂಠಿತವಾಗುತ್ತದೆ. ಕೇಂದ್ರ ಸರ್ಕಾರ ಹೆರಿಗೆಗೆ ಮುನ್ನ ಭ್ರೂಣಲಿಂಗ ಪತ್ತೆ ಮಾಡುವ ತಂತ್ರ 1994 ದುರ್ಬಳಕೆ ಮತ್ತು ತಡೆ ಕಾಯ್ದೆಯನ್ನು 1ನೇ ಜನವರಿ 1996ರಿಂದ ಜಾರಿಗೆ ತಂದಿರುತ್ತದೆ. 2001ರಲ್ಲಿ ತಿದ್ದುಪಡಿ ಮಾಡಿ ಕಾಯ್ದೆಯನ್ವಯ ಗರ್ಭಪೂರ್ವ ಮತ್ತು ಪ್ರಸವಪೂರ್ವ ಭ್ರೂಣಲಿಂಗ ಪತ್ತೆ, ದುರ್ಬಳಕೆ ಮತ್ತು ತಡೆ ಕಾಯ್ದೆ ಜಾರಿಗೆ ಬಂದಿರುವುದು. ಕಾನೂನು ಜಾರಿಗೆ ಬಂದ ಮೇಲೆ ಲಿಂಗ ಪತ್ತೆ ಮಾಡುವ ಉದ್ದೇಶದಿಂದ ಭ್ರೂಣವನ್ನು ಸ್ಕ್ಯಾನಿಂಗ್ ಮೂಲಕ ಪತ್ತೆ ಮಾಡುವುದು ಅಥವಾ ಇನ್ಯಾವುದೇ ವಿಧದಿಂದ ಲಿಂಗ ಪತ್ತೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಆದರೆ ಕೆಲವು ವೈದ್ಯಕೀಯ ಅನಿವಾರ್ಯ ಕಾರಣಗಳಿಂದಾಗಿ ಅಥವಾ ಸಂದರ್ಭಗಳಲ್ಲಿ ಭ್ರೂಣವನ್ನು ಸ್ಕ್ಯಾನಿಂಗ್ ಮಾಡಬಹುದು. ಆದರೆ ಇದರ ನೆಪದಲ್ಲಿ ಭ್ರೂಣಲಿಂಗ ಪತ್ತೆ ಮಾಡುವುದಕ್ಕಾಗಿ ಸ್ಕ್ಯಾನಿಂಗ್ ಮಾಡುವುದು ಮಹಾ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಮೊದಲ ಅಪರಾಧಕ್ಕೆ 3 ವರ್ಷ ಜೈಲು ಶಿಕ್ಷೆಯೊಂದಿಗೆ ₹50,000ವರೆಗೆ ದಂಡ ವಿಧಿಸಲಾಗುತ್ತದೆ. ಎರಡನೇ ಅಪರಾಧಕ್ಕೆ 5 ವರ್ಷ ಜೈಲು ಶಿಕ್ಷೆಯೊಂದಿಗೆ ₹1,00,000ವರೆಗೆ ದಂಡ ವಿಧಿಸಲಾಗುತ್ತದೆ. ವೈದ್ಯರನ್ನು ವೈದ್ಯಕೀಯ ವೃತ್ತಿಯಿಂದ ಅಮಾನತುಗೊಳಿಸಲಾಗುವುದು. ಒಂದು ವೇಳೆ ಲಿಂಗ ಪತ್ತೆಯ ನಂತರ ಭ್ರೂಣ ಹತ್ಯೆ ಮಾಡಿದ್ದಲ್ಲಿ ಇದಕ್ಕೆ ಪ್ರತ್ಯೇಕ ಶಿಕ್ಷೆ ಇದೆ. ಸ್ಕ್ಯಾನಿಂಗ್ ಸೌಲಭ್ಯ ಹೊಂದಿರುವ ಜೆನೆಟಿಕ್ ಕ್ಲಿನಿಕ್, ಪ್ರಯೋಗಾಲಯ, ಸಮಾಲೋಚನಾ ಕೇಂದ್ರಗಳು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಕೇಂದ್ರಗಳು, ಸಂಬಂಧಿತ ಜಿಲ್ಲಾ ಸಕ್ಷಮ ಪ್ರಾಧಿಕಾರಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಇವರಲ್ಲಿ ನೋಂದಾಯಿಸಿಕೊಳ್ಳುವುದು ಕಾನೂನಿನಡಿಯಲ್ಲಿ ಕಡ್ಡಾಯವಾಗಿದೆ. ಭ್ರೂಣದ ಲಿಂಗ ನಿರ್ಧಾರ ಬೇಡ. ಹೆಣ್ಣು ಮಗುವನ್ನು ಉಳಿಸಿ. ಹೆಣ್ಣು ಭ್ರೂಣ ಹತ್ಯೆ ಕೂಡಲೇ ನಿಲ್ಲಿಸಿ. ಹೆಣ್ಣು ತಾಯಿಯಾಗಿ ಬೇಕು, ಹೆಂಡತಿಯಾಗಿ ಬೇಕು, ಮಗಳಾಗಿ ಬೇಡ ಯಾಕೆ?